ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದಿನ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 68 ಟೆಸ್ಟ್ 68 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 67 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಆ್ಯಂಡ್ PC ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡ್ಬೋದು ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ? ಕರ್ನಾಟಕದ ಯಾವ ಸ್ಥಳದಲ್ಲಿ ಅಶೋಕನ ಮುಖ್ಯ ಧರ್ಮಶಾಸನ ಸಿಕ್ಕಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಕೂಡ ಮಾಡಬಹುದು. ಆಯ್ಕೆಗಳನ್ನು ನೋಡೋಣ. ಬ್ರಹ್ಮಗಿರಿ, ಸನ್ನತಿ, ಹಂಪಿ ಹಾಗೂ ನಿಟ್ಟೂರು. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ, ಬ್ರಹ್ಮಗಿರಿ. ಕರ್ನಾಟಕದ ಬ್ರಹ್ಮಗಿರಿಯಲ್ಲಿ ಅಶೋಕನಿಗೆ ಸಂಬಂಧಿಸಿದಂತಹ ಒಂದು ಮುಖ್ಯ ಧರ್ಮಶಾಸನ ಸಿಕ್ಕಿರುತ್ತೆ. ಸೊ ಇಂಗ್ಲೀಷ್ನಲ್ಲಿ ಧಮ್ಮ ಅಂತ ಕರೀತಾರೆ, ಧಮ್ಮ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇನ್ಸ್ಕ್ರಿಪ್ಷನ್ ಅಂತ ನಾವು ಶಾಸನಕ್ಕೆ ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಬ್ರಹ್ಮಗಿರಿ, ಜಟಿಂಗರಾಮೇಶ್ವರ ಮತ್ತು ಅಶೋಕ ಸಿದ್ದಾಪುರ ಇವೆಲ್ಲವೂ ಕೂಡ BL ರೈಸ್ ರವರಿಂದ 1892ರಲ್ಲಿ ಪತ್ತೆಯಾಗುತ್ತೆ. ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಪ್ರಮುಖವಾದಂತಹ 3 ಸೈಟ್ಸ್ಗಳು ಅಥವಾ 3 ಸ್ಥಳಗಳು ಯಾವ್ದ್ಯಾವುದು? ಬ್ರಹ್ಮಗಿರಿ, ಜಟಿಂಗರಾಮೇಶ್ವರ ಹಾಗೆ ಅಶೋಕ ಸಿದ್ದಾಪುರ ಇವೆಲ್ಲವನ್ನ ಕೂಡ 1892ರಲ್ಲಿ BL ರೈಸ್ ರವರಿಂದ ಪತ್ತೆಯಾಗುತ್ತೆ ಅಥವಾ ಎಕ್ಸ್ಕ್ಯಾವೇಷನ್ ಮಾಡ್ತಾರೆ. ನೆನ್ಪಿಟ್ಕೋಬೇಕು, 1892. ಮುಂದಿನ ಪ್ರಶ್ನೆ. ಬ್ರಿಟಿಷ್ ಸರ್ಕಾರ ಅಸಫುಲ್ಲಾ ಖಾನನನ್ನ ಯಾವ ಘಟನೆಗೆ ಸಂಬಂಧಿಸಿದಂತೆ ಗಲ್ಲಿಗೇರಿಸಿತು ಅಂತ? ಫ್ರೀಡಮ್ ಫೈಟರ್ ಅವರು ಅಸಫುಲ್ಲಾ ಖಾನ್ ಅಂತ ಅವರನ್ನ ಯಾವ ಘಟನೆಗೆ ಸಂಬಂಧಿಸಿದಂತೆ ಗಲ್ಲಿಗೇರಿಸ್ತಾರೆ, ಹ್ಯಾಂಗ್ ಮಾಡ್ತಾರೆ ಬ್ರಿಟಿಷರು ಅಂತ ಪ್ರಶ್ನೆ. ಆಯ್ಕೆಗಳು: ಚೌರಿ ಚೌರಾ ಘಟನೆ, ಕೋಮು ಘಾಟುಮಾರು ಘಟನೆ, ಕಾಕೋರಿ ದರೋಡೆ ಪ್ರಕರಣ, ಬಂಗಾಳ ವಿಭಜನೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಕಾಕೋರಿ ದರೋಡೆ ಪ್ರಕರಣ ಅಥವಾ ಕಾಕೋರಿ ಕಾನ್ಸ್ಪಿರಸಿ ಕೇಸ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಈ ಒಂದು ದರೋಡೆ ಪ್ರಕರಣದ ಭಾಗವಾಗಿ ಅಸಫುಲ್ಲಾ ಖಾನನನ್ನ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಕೇವಲ ಅಸಫುಲ್ಲಾ ಖಾನನನ್ನ ಮಾತ್ರ ಅಲ್ಲ, ಅಸಫುಲ್ಲಾ ಖಾನನ ಜೊತೆಗೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾರನ್ನ ಕೂಡ ಕಾಕೋರಿ ದರೋಡೆಯ ಪ್ರಕರಣದ ಭಾಗವಾಗಿ ಗಲ್ಲಿಗೇರಿಸ್ತಾರೆ. ಸಮಟೈಮ್ಸ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಸೊ ಕಾಕೋರಿ ಪ್ರಕರಣ ಅಥವಾ ಕಾಕೋರಿ ಕಾನ್ಸ್ಪಿರಸಿ ಕೇಸ್ ಯಾವಾಗ ಆಯಿತು ಅಂತ ಕೇಳಿದ್ರೆ ಇಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1925ರಲ್ಲಿ ಲಕ್ನೋ ಹತ್ರ ಏನಾಗುತ್ತೆ ಅಂತಂದ್ರೆ ಒಂದು ರೈಲನ್ನು ಲೂಟಿ ಮಾಡ್ತಾರೆ. ರೈಲ್ ಹೋಗ್ತಾ ಇರುತ್ತೆ, ಆ ರೈಲಿನಿಂದ ಒಂದು ಸರ್ಕಾರಿ ಖಜಾನೆಯನ್ನ ಲೂಟಿ ಮಾಡ್ತಾರೆ. ನೀವು ಒಂದು ಫಿಲಮ್ಸ್ಗಳನ್ನು ನೋಡಿದ್ರು ಕೂಡ ಈ ಒಂದು ಇನ್ಸಿಡೆಂಟ್ ತೋರಿಸಿರ್ತಾರೆ, ಯಾವ ರೀತಿ ಒಂದು ಆಜಾದ್ ಅವರ ಒಂದು ಟೀಮ್ ಏನಿರುತ್ತೆ, ಸೊ ಅದರಲ್ಲಿ ಲೂಟಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಫಿಲಮ್ಸಲ್ಲಿ ಕೂಡ ನೀವು ನೋಡ್ಬೋದು. 1925 ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. 1925ನಲ್ಲಿ ಲಕ್ನೋ ಹತ್ತಿರ ಕಾಕೋರಿ ಎಂಬಲ್ಲಿ ರೈಲಿನಿಂದ ಸರ್ಕಾರಿ ಖಜಾನೆಯನ್ನ ಲೂಟಿ ಮಾಡ್ತಾರೆ. ಪ್ರಾತಿನಿಧ್ಯವಿಲ್ಲದ ತೆರಿಗೆ ಇಲ್ಲ ಎಂಬ ಘೋಷಣೆಯನ್ನ ಯಾವ ಉಪಬಂಧಗಳ ವಿರುದ್ಧ ಕೂಗಲಾಯಿತು ಅಂತ ಕೇಳಿದ್ದಾರೆ. ಟ್ಯಾಕ್ಸ್ ವಿತೌಟ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ ನಾವು. ಟ್ಯಾಕ್ಸ್ ವಿತೌಟ್ ರೆಪ್ರೆಸೆಂಟೇಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅದಕ್ಕೆ ಪ್ರಾತಿನಿಧ್ಯವಿಲ್ಲದ ತೆರಿಗೆ ಅಂತ. ಸೊ ಯಾವ ಉಪಬಂಧಗಳಿಗೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. 1861ರ ಭಾರತೀಯ ಪರಿಷತ್ತು ನಿಯಮ, 1892ರ ಭಾರತೀಯ ಪರಿಷತ್ತು ಅಧಿನಿಯಮ, 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು, 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. 1861ರ ಭಾರತೀಯ ಪರಿಷತ್ತು ನಿಯಮದ ವಿರುದ್ಧ ಈ ಒಂದು ಘೋಷಣೆಯನ್ನ ಕೂಗಲಾಗುತ್ತೆ. ಪ್ರಾತಿನಿಧ್ಯವಿಲ್ಲದ ತೆರಿಗೆ ಅಂತ ಕರೀತಾರೆ. ಅದೇ ರೀತಿ ಇಂಪಾರ್ಟೆಂಟ್ ಏನು ಅಂತಂದರೆ PC ಎಕ್ಸಾಮ್ಸ್ಗಳಲ್ಲಿ, ಪ್ರೀವಿಯಸ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ 2 ಇಯರ್ಗಳು 1909 ಹಾಗೂ 1919. 1909 ಮಾರ್ಲೆ ಮಿಂಟೋ ಕಾಯ್ದೆ ಅಂತ ಕರೀತಾರೆ. ಎಕ್ಸಾಮಲ್ಲಿ ಕೇಳ್ತಾರೆ, 1909ಕ್ಕೆ ಮಾರ್ಲೆ ಮಿಂಟೋ ಕಾಯ್ದೆ ಅಂತ ಕರೀತಾರೆ. 1919ರ ಕಾಯ್ದೆಗೆ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು ಅಂತ ಕರೀತಾರೆ. 2 ಇಯರ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಂಡೆಕಲ್ಲಿನಲ್ಲಿರುವಂತಹ ಕಬ್ಬಿಣದ ಆಕ್ಸೈಡ್ ಅಥವಾ ಐರನ್ ಆಕ್ಸೈಡ್ ಯಾವ ರೂಪದ ಮಣ್ಣನ್ನ ರೂಪಿಸುತ್ತದೆ? ವಿಚ್ ಟೈಪ್ ಆಫ್ ಸಾಯಿಲ್ ಅನ್ನ ಫಾರ್ಮ್ ಮಾಡುತ್ತೆ? ಬಂಡೆಕಲ್ಲಿನಲ್ಲಿರುವಂತಹ ಕಬ್ಬಿಣದ ಆಕ್ಸೈಡ್ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಕೆಂಪು ಮಣ್ಣು,
ಕಪ್ಪು ಮಣ್ಣು, ಕಂದು ಮಣ್ಣು, ಜೇಡಿ ಮಣ್ಣು. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ರೆಡ್ ಸಾಯಿಲ್ ಅಥವಾ ಕೆಂಪು ಮಣ್ಣು ಏನಾಗುತ್ತೆ, ಕಬ್ಬಿಣದ ಆಕ್ಸೈಡ್ ರೂಪದ ಮಣ್ಣನ್ನ ರೂಪಿಸುತ್ತೆ. ಈ ಕೆಂಪು ಮಣ್ಣು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇದು ಭಾರತ ದೇಶದಲ್ಲಿ ಅಟ್ ಪ್ರೆಸೆಂಟ್ ಭಾರತ ದೇಶವನ್ನು ಕಂಪೇರ್ ಮಾಡಿದ್ರೆ ಭಾರತ ದೇಶದಲ್ಲಿರುವಂತಹ ಒಟ್ಟು ಮಣ್ಣಿನಲ್ಲಿ ಅತಿ ಹೆಚ್ಚು ಮಣ್ಣು ಹೊಂದಿರುವಂತಹ ಸ್ಥಾನದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ದೇಶದ 2ನೇ ಅತ್ಯಧಿಕ ಪ್ರಮಾಣದ ಭೂ ಪ್ರದೇಶದಲ್ಲಿ ಈ ಕೆಂಪು ಮಣ್ಣು ಹರಡಿಕೊಂಡಿದೆ. ಗ್ರಾನೈಟ್ ಆಗಿರ್ಬೋದು, ನೀಸ್ ಮತ್ತು ಇತರೆ ಸ್ಫಟಿಕ ಶಿಲೆಗಳ ಶಿಥಲೀಕರಣದಿಂದ ಇದು ಉಂಟಾಗುತ್ತೆ. ಇನ್ನು ಕೆಂಪು ಮಣ್ಣಿನಲ್ಲಿ ಪ್ರಮುಖವಾದಂತಹ ಬೆಳೆಗಳನ್ನು ಬೆಳೀತಾರೆ. ಎಕ್ಸಾಂಪಲ್, ಹಾರ್ಟಿಕಲ್ಚರ್ ಕ್ರಾಪ್ಸ್ ಅನ್ನ ಜಾಸ್ತಿ ಬೆಳೀತಾರೆ. ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚಾಗಿ ಕೆಂಪು ಮಣ್ಣಿನಲ್ಲಿ ಬೆಳೀತಾರೆ. ಅದು ಕ್ಯಾಶ್ಯೂ ಆಗಿರ್ಬೋದು ಅಥವಾ ಹಣ್ಣಿನ ಗಿಡಗಳಾಗಿರ್ಬೋದು, ಅವೆಲ್ಲವನ್ನ ಕೂಡ ಕೆಂಪು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇನ್ನು ಕಪ್ಪು ಮಣ್ಣಿಗೆ ರೇಗಾರ್ ಮಣ್ಣು ಅಂತ ಕರೀತಾರೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಕಪ್ಪು ಮಣ್ಣಿಗೆ ರೇಗಾರ್ ಮಣ್ಣು ಅಥವಾ ರೇಗಾರ್ ಸಾಯಿಲ್ ಅಂತ ಕರೀತಾರೆ. ಬ್ಲ್ಯಾಕ್ ಸಾಯಿಲ್ಗೆ, ಈ ಬ್ಲ್ಯಾಕ್ ಸಾಯಿಲ್ಗೆ ಕಾಟನ್ ಸಾಯಿಲ್ ಅಂತ ಕೂಡ ಕರೀತಾರೆ. ಅಂದ್ರೆ ಹತ್ತಿಯನ್ನ ಹೆಚ್ಚಾಗಿ ನಾವು ಕಪ್ಪು ಮಣ್ಣಿನಲ್ಲಿ ಬೆಳಿತೀವಿ. ಸೊ ಮಹಾರಾಷ್ಟ್ರ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವಂತಹ ರಾಜ್ಯ ಆಗುತ್ತೆ. ಯಾವುದು? ಮಹಾರಾಷ್ಟ್ರ. ಭಾರತದ ಸೈಕ್ಲೋನ್ಗಳು ಬಹುಮಟ್ಟಿಗೆ ಪೂರ್ವ ಕರಾವಳಿಯಲ್ಲಿ ಸಂಭವಿಸುವುದಕ್ಕೆ ಕಾರಣ ಏನು ಅಂತ. ಸೊ ಮ್ಯಾಪ್ ಅನ್ನು ಅಬ್ಸರ್ವ್ ಮಾಡಬೇಕು. ಭಾರತದ ಮ್ಯಾಪ್ ಅನ್ನ, ಸೊ ಲೋವರ್ ಪಾರ್ಟ್ ಆಫ್ ಇಂಡಿಯನ್ ಮ್ಯಾಪ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಪೂರ್ವ ಕರಾವಳಿ ಎಲ್ಲಿ ಬರುತ್ತೆ? ಸೊ ಈ ಒಂದು ಭಾಗದಲ್ಲಿ ಪೂರ್ವ ಕರಾವಳಿ ಬರುತ್ತೆ. ಈ ಭಾರತದ ಸೈಕ್ಲೋನ್ಗಳೇನಿದೆ ಬಹುಮಟ್ಟಿಗೆ ಪೂರ್ವ ಕರಾವಳಿಯಲ್ಲಿ ಸಂಭವಿಸುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಪೂರ್ವ ಭಾರತದಲ್ಲಿ ಮಾತ್ರ ಅಧಿಕ ಉಷ್ಣ ಪ್ರಭುತ್ವ ಹೊಂದಿರೋದು, ಪೂರ್ವ ಭಾರತದಲ್ಲಿ ಕಡಿಮೆ ಒತ್ತಡ ಉಂಟಾಗಿರೋದು, ಈಶಾನ್ಯ ಮಾರುತಗಳ ನಿಯಂತ್ರಣ, ಸೈಕ್ಲೋನ್ಗಳು ಸದಾ ಪೂರ್ವ ಕರಾವಳಿಯಲ್ಲಿ ಮಾತ್ರ ಚಲಿಸುವಂತಹ ಪ್ರವೃತ್ತಿ ಹೊಂದಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಪೂರ್ವ ಭಾರತದಲ್ಲಿ ಮಾತ್ರ ಅಧಿಕ ಉಷ್ಣ ಪ್ರಭುತ್ವ ಹೊಂದಿರೋದ್ರಿಂದ ಸೈಕ್ಲೋನ್ಗಳು ಬಹುಮಟ್ಟಿಗೆ ಪೂರ್ವ ಕರಾವಳಿಯಲ್ಲೇ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಸಮುದ್ರದ ಮೇಲ್ಮೈ ಉಷ್ಣಾಂಶ ಮತ್ತು ಆರ್ದ್ರತೆ ಕೂಡ ಈ ಒಂದು ಫೆನಾಮಿನನ್ಗೆ ಕಾರಣ ಆಗುತ್ತೆ. ಸಮುದ್ರದ ಮೇಲ್ಮೈ ಉಷ್ಣಾಂಶ ಹಾಗೂ ಆರ್ದ್ರತೆ. ಭಾರತದ ಕರಾವಳಿ ತೀರ ಪ್ರದೇಶ ಎಷ್ಟಿದೆ? ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 7517 ಕಿಲೋಮೀಟರ್. ಹೌದಲ್ವಾ? 7517 ಕಿಲೋಮೀಟರ್ಗಳಷ್ಟು ಭಾರತದ ಕರಾವಳಿ ತೀರ ಪ್ರದೇಶ ಇದೆ. ಭಾರತದ ಯಾವ ಪ್ರದೇಶದಲ್ಲಿ ಉತ್ಕಲ್ ಬಯಲುಗಳಿವೆ ಅಂತ ಕೇಳಿದ್ದಾರೆ. ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಆಯ್ಕೆಗಳು: ಪಶ್ಚಿಮ ಕರಾವಳಿ ಬಯಲುಗಳು, ದಕ್ಷಿಣ ಕರಾವಳಿ ಬಯಲುಗಳು, ಪೂರ್ವ ಕರಾವಳಿ ಬಯಲುಗಳು ಹಾಗೂ ಉತ್ತರ ಬಯಲುಗಳು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಪೂರ್ವ ಕರಾವಳಿ ಬಯಲುಗಳು. ಇಲ್ಲಿ ನಮಗೆ ಉತ್ಕಲ್ ಬಯಲುಗಳು ಕಂಡುಬರುತ್ತೆ. ಭಾರತದ ಪೂರ್ವ ಕರಾವಳಿ ಬಯಲುಗಳಲ್ಲಿ ಉತ್ಕಲ್ ಬಯಲುಗಳು ಕಂಡುಬರುತ್ತೆ. ಒಡಿಶಾ ರಾಜ್ಯದ ಕರಾವಳಿ ಬಯಲು ಪ್ರದೇಶವಾಗಿದೆ. ಈ ಉತ್ಕಲ್ ಬಯಲು ಪ್ರದೇಶ ಏನಿದೆ ಅದು ಒಡಿಶಾ ರಾಜ್ಯದ ಕರಾವಳಿ ಬಯಲು ಪ್ರದೇಶವಾಗಿರುತ್ತೆ. ಇದು ಮಹಾನದಿ, ಬ್ರಹ್ಮಣಿ ಮತ್ತು ಬೈತರಾಣಿ ನದಿ ಪ್ರದೇಶಗಳ ಡೆಲ್ಟಾ ಅನ್ನು ಒಳಗೊಂಡಿರುತ್ತೆ. ಯಾವ್ದ್ಯಾವುದು? 3 ನದಿಗಳ ಡೆಲ್ಟಾವನ್ನು ಒಳಗೊಂಡಿರುತ್ತೆ. ಒಂದು ಮಹಾನದಿ, ಎರಡನೇದಾಗಿ ಬೈತರಾಣಿ, ಮೂರನೇದಾಗಿ ಬ್ರಹ್ಮಣಿ. ಈ 3 ನದಿಗಳ ಡೆಲ್ಟಾವನ್ನ ಉತ್ಕಲ ಬಯಲು ಪ್ರದೇಶಗಳಲ್ಲಿ ನಾವು ಕಾಣಸಿಗುತ್ತೆ ನಮಗೆ. ಚಿಲ್ಕಾ ಸರೋವರ ಈ ಕರಾವಳಿ ಪ್ರದೇಶದಲ್ಲಿ ನಿರ್ಮಾಣವಾಗಿರುತ್ತೆ. ಚಿಲ್ಕಾ ಸರೋವರ ಈ ಕರಾವಳಿ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಘೋಷಿಸಬಹುದು ಅಂತ ಕೇಳಿದ್ದಾರೆ. ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಸೊ ನೆನ್ಪಿಟ್ಕೋಬೇಕು, ಫೈನಾನ್ಷಿಯಲ್ ಎಮರ್ಜೆನ್ಸಿ, ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಘೋಷಿಸಬಹುದು ಅಂತ. ಆಯ್ಕೆಗಳನ್ನು ನೋಡೋಣ. ಅಂಥ ಸಂದರ್ಭವು ಉಂಟಾಗುತ್ತದೆ ಎಂಬುದು ಅವರಿಗೆ ಮನವರಿಕೆಯಾಗಿದ್ರೆ, ಪ್ರಧಾನಮಂತ್ರಿಗಳು ಮಾಡಿದ ಸಲಹೆ ಮೇರೆಗೆ, ಸಂಸತ್ತು ಆ ರೀತಿ ಶಿಫಾರಸು ಮಾಡಿದ್ದಲ್ಲಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಅಂತಹ ಸಂದರ್ಭ ಉಂಟಾಗುತ್ತದೆ ಎಂಬುದು ಅವರಿಗೆ ಮನವರಿಕೆ ಆಗಿದ್ರೆ ರಾಷ್ಟ್ರಪತಿಗಳು ಏನು ಮಾಡಬಹುದು? ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಬಹುದು. ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಸಮ್ಟೈಮ್ಸ್ ಆರ್ಟಿಕಲ್ಸ್ಗಳನ್ನು ಕೇಳ್ತಾರೆ. ರಾಷ್ಟ್ರಪತಿಗಳು ಡಿಕ್ಲೇರ್ ಮಾಡ್ತಾರೆ. ಸೊ ಅಟ್ ಪ್ರೆಸೆಂಟ್ ರಾಷ್ಟ್ರಪತಿ ಯಾರಿದ್ದಾರೆ ಭಾರತದ್ದು ಅಂತಂದ್ರೆ ರಾಮನಾಥ್ ಕೋವಿಂದ್ ಅಟ್ ಪ್ರೆಸೆಂಟ್ ಭಾರತದ ರಾಷ್ಟ್ರಪತಿ ಇದ್ದಾರೆ. ಭಾರತದ ಯಾವುದೇ ಭಾಗದಲ್ಲಿ ಆರ್ಥಿಕ ಭದ್ರತೆಗೆ ಧಕ್ಕೆಯಾಗಿದೆ ಎಂದು ರಾಷ್ಟ್ರಾಧ್ಯಕ್ಷರು ಭಾವಿಸಿದ್ದಲ್ಲಿ,
ಸೊ ಭಾರತದ ಯಾವುದೇ ಭಾಗ, ಸೊ ಯಾವುದೇ ರಾಜ್ಯ ಆಗಿರ್ಬೋದು, ಯಾವುದೇ ಒಂದು ಜಿಲ್ಲೆ ಆಗಿರ್ಬೋದು, ಯಾವುದೇ ರಾಜ್ಯ ಆಗಿರ್ಬೋದು, ಯಾವುದೇ ಒಂದು ಭಾಗದಲ್ಲಿ ಆರ್ಥಿಕ ಭದ್ರತೆಗೆ ಧಕ್ಕೆಯಾಗಿದೆ ಅಂತ ಹೇಳಿ ರಾಷ್ಟ್ರಾಧ್ಯಕ್ಷರಿಗೆ ಅನಿಸಿದ್ರೆ ಅಥವಾ ಅವರು ಭಾವಿಸಿದ್ರೆ 360ನೇ ವಿಧಿಯ ಅನ್ವಯ, ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ, 360ನೇ ವಿಧಿಯ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಈ 44ನೇ ತಿದ್ದುಪಡಿ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ 44ನೇ ತಿದ್ದುಪಡಿ ಕಾಯ್ದೆಯು ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸುತ್ತದೆ. 44ನೇ ತಿದ್ದುಪಡಿ ಮುಖಾಂತರ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಏನಿರುತ್ತೆ ಅದನ್ನು ನಾವು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಬಹುದು ಅಂತ ಹೇಳಿ 44ನೇ ತಿದ್ದುಪಡಿ ಮಾಡುತ್ತೆ. ಭಾರತದ ರಾಷ್ಟ್ರಪತಿಗಳನ್ನ ಈ ಕೆಳಗಿನವರನ್ನ ಒಳಗೊಂಡ ಯಾವ ಚುನಾವಣಾ ನಿಕಾಯವು ಆಯ್ಕೆ ಮಾಡತಕ್ಕದ್ದು? ಅದರ ಅರ್ಥ ಏನು ಅಂದರೆ, ಭಾರತದ ರಾಷ್ಟ್ರಪತಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ. ಇನ್ ಸಿಂಪಲ್ ಟರ್ಮ್ಸ್ ಆಯ್ಕೆಗಳನ್ನು ನೋಡೋಣ. ಸಂಸತ್ನ 2 ಸದನಗಳ ಚುನಾಯಿತ ಸದಸ್ಯರು. 2 ಸದನಗಳು ಅಂತಂದ್ರೆ ಲೋಕಸಭಾ ಆಸ್ ವೆಲ್ ಆಸ್ ರಾಜ್ಯಸಭಾ ಅಂತ. ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ಒಂದು ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಅ ಮತ್ತು ಬ 2 ಮೇಲಿನ ಯಾರೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ 2 ಕೂಡ ಆಗುತ್ತೆ. ಯಾಕಂತಂದ್ರೆ ಸಂಸತ್ನ 2 ಸದನಗಳು, ಲೋಕಸಭಾ ಮತ್ತು ರಾಜ್ಯಸಭಾ, ಈ 2 ಸದನಗಳ ಚುನಾಯಿತ ಸದಸ್ಯರು, ಅಂಡರ್ಲೈನ್ ಮಾಡ್ಕೊಳ್ಳಿ, ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ಅದರ ಜೊತೆಗೆ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಕೂಡ ಭಾಗವಹಿಸ್ತಾರೆ. ರಾಷ್ಟ್ರಾಧ್ಯಕ್ಷರ ಚುನಾವಣೆಯ ಬಗ್ಗೆ ಸಂವಿಧಾನದ 54ನೇ ಮತ್ತು 55ನೇ ವಿಧಿಗಳು ವಿವರಣೆಯನ್ನು ಕೊಡುತ್ತೆ. 54 ಮತ್ತು 55ನೇ ವಿಧಿಗಳು ರಾಷ್ಟ್ರಪತಿಯವರನ್ನ ನಿರ್ವಾಚನಾ ಮಂಡಳಿಯ ಮೂಲಕ ಪರೋಕ್ಷವಾಗಿ ಚುನಾವಣೆ ಅಥವಾ ಚುನಾಯಿಸಲಾಗುತ್ತೆ. ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರು ಕೂಡ ಭಾಗವಹಿಸ್ತಾರೆ. ಅದಕ್ಕೆ ಅಂಡರ್ಲೈನ್ ಮಾಡ್ಕೋಬೇಕಾಗತ್ತೆ ನೀವು. ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರು ಕೂಡ ಭಾಗವಹಿಸ್ತಾರೆ. 6ರಿಂದ 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಹಕ್ಕನ್ನ ಈ ಕೆಳಗಿನ ಯಾವುದರ ಮೂಲಕ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. 44ನೇ ತಿದ್ದುಪಡಿ 1978, 2002ರ 86ನೇ ತಿದ್ದುಪಡಿ, 2011ರ 97ನೇ ತಿದ್ದುಪಡಿ, 1951ರ 16ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸುಮಾರು ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. 2002ರ 86ನೇ ಸಂವಿಧಾನ ತಿದ್ದುಪಡಿ ಏನ್ ಮಾಡ್ತು ಅಂತಂದ್ರೆ 6ರಿಂದ 14 ವರ್ಷದವರೆಗಿನ ಎಲ್ಲಾ ಮಕ್ಕಳಿಗೂ ಕೂಡ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಹಕ್ಕನ್ನ ಕೊಟ್ಟಿದೆ. ಅದು ಇಂಪಾರ್ಟೆಂಟ್. 97ನೇ ತಿದ್ದುಪಡಿ ಏನು ಹೇಳುತ್ತೆ? 2011ರ 97ನೇ ತಿದ್ದುಪಡಿ. ಈ ತಿದ್ದುಪಡಿ ಸಹಕಾರಿ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಮತ್ತು ರಕ್ಷಣೆಯನ್ನು ನೀಡುತ್ತೆ. 44ನೇ ತಿದ್ದುಪಡಿ ಮೂಲಕ 20 ಮತ್ತು 21ನೇ ವಿಧಿಯಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಒಂದು ನ್ಯಾಷನಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೂಡ ರದ್ದುಗೊಳಿಸದಂತೆ ಮಾಡಲಾಯಿತು. ನೆನ್ಪಿಟ್ಕೋಬೇಕು, ರದ್ದುಗೊಳಿಸೋಕೆ ಆಗಲ್ಲ. 20 ಹಾಗೂ 21ನೇ ವಿಧಿಯ ಅಡಿಯಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳನ್ನು ಒಂದು ನ್ಯಾಷನಲ್ ಎಮರ್ಜೆನ್ಸಿ ಇದ್ರೂ ಕೂಡ ಅದನ್ನು ರದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈ 44ನೇ ತಿದ್ದುಪಡಿ ಮೂಲಕ ಹೇಳಲಾಗುತ್ತೆ. ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ರೇನ್ಬೋ ಅಂತ ನಾವು ಕರಿತೀವಿ, ಹೌದಲ್ವಾ? ರೇನ್ಬೋ, ಅದರಲ್ಲಿ ಬೇರೆ ಬೇರೆ ಕಲರ್ಸ್ಗಳು ಬರುತ್ತೆ. ವಿಬ್ ಗಯಾರ್ ಅಂತ ಕೂಡ ನಾವು ಕರಿತೀವಿ. ಸೊ ಆ ಒಂದು ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಸೈನ್ಸ್ ಸೆಕ್ಷನ್ನಲ್ಲಿ ಯಾವುದೇ ಎಕ್ಸಾಮ್ಸ್, PSI, PC, PDO, KPC ಎಕ್ಸಾಮ್ಸ್ಗಳಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ಜಾಸ್ತಿ ಕೇಳ್ತಾರೆ ವಿತ್ ಎಕ್ಸಾಂಪಲ್ಸ್ಗಳನ್ನು. ಸೊ ಸಾಧ್ಯವಾದಷ್ಟು ಬೇಸಿಕ್ ಬುಕ್ಸನ್ನು ಓದುವಾಗ ಸೈಡಲ್ಲಿ ಒಂದು ಬಾಕ್ಸಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿರ್ತಾರೆ. ಅದನ್ನು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳೋದು ಮತ್ತು ಗಮನವನ್ನು ಕೊಡಬೇಕಾಗುತ್ತೆ. ಸೊ ಕಾಮನಬಿಲ್ಲಿಗೆ ಹೇಗೆ ಉಂಟಾಗುತ್ತದೆ ಕಾಮನಬಿಲ್ಲು ಅಂತ ನೋಡೋದಾದರೆ ಆಯ್ಕೆಗಳನ್ನು: ಚಿಕ್ಕ ಚಿಕ್ಕ ನೀರಿನ ಹನಿಗಳು ಸೂರ್ಯನ ಬೆಳಕು ಹೀರಿಕೊಳ್ಳುವುದರಿಂದ, ನೀರಿನ ಹನಿಗಳ ಮೂಲಕ ಸೂರ್ಯನ ಬೆಳಕು ವಿಸರಣೆಗೊಳ್ಳುವುದರಿಂದ, ನೀರಿನ ನಿಕ್ಷೇಪಗಳ ಅಯಾನೀಕರಣದಿಂದ, ನೀರಿನ ಹನಿಗಳು ಸೂರ್ಯನ ಬೆಳಕನ್ನು ವಕ್ರೀಭವನ ಮತ್ತು ಪ್ರತಿಫಲನಕ್ಕೊಳಪಡಿಸೋದ್ರಿಂದ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ನೀರಿನ ಹನಿಗಳೇನಿದೆ ಆ ನೀರಿನ ಹನಿಗಳು ಸೂರ್ಯನ ಬೆಳಕನ್ನು ಒಂದು ವಕ್ರೀಭವನ ಮತ್ತು ಪ್ರತಿಫಲನಕ್ಕೆ ಒಳಪಡಿಸೋದ್ರಿಂದ ಕಾಮನಬಿಲ್ಲು ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 4. ಸೊ ಯಾವಾಗ
ಮಳೆ ಹನಿ ಇರುತ್ತೆ ಅಥವಾ ಮಳೆ ಹನಿಗಳು ಈ ರೀತಿ ವಾತಾವರಣದಲ್ಲಿರುತ್ತೆ. ಸೂರ್ಯನಿಂದ ಹೊರಟಂಥ ಒಂದು ಬೆಳಕು ಯಾವಾಗ ಒಂದು ಮಳೆ ಹನಿ ಅಥವಾ ಒಂದು ನೀರಿನ ಹನಿಯನ್ನು ತಾಕಿದಾಗ ಸೊ ಅದರಲ್ಲಿ ಒಂದು ವಕ್ರೀಭವನ ಕ್ರಿಯೆ ಆಗುತ್ತೆ. ವಕ್ರೀಭವನ ಮತ್ತು ಪ್ರತಿಫಲನ ಆಗುತ್ತೆ. 2 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಕ್ರೀಭವನ, ಎರಡನೇದಾಗಿ ಪ್ರತಿಫಲನ. ಈ ಎರಡು ಫೆನಾಮಿನನ್ ಅಥವಾ ಈ ಎರಡು ಕಾರಣಗಳಿಂದ ನಮಗೆ ಒಂದು ಕಾಮನಬಿಲ್ಲು ಫಾರ್ಮ್ ಆಗುತ್ತೆ ಅಥವಾ ನಮಗೆ ರಚನೆ ಆಗುತ್ತೆ. ವಿನೆಗಾರ್ ಏನನ್ನ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಆಯ್ಕೆಗಳನ್ನು ನೋಡೋಣ. ಅಕ್ಸಾಲಿಕ್ ಆಮ್ಲ, ಸ್ಯಾಲಿಸಿಲಿಕ್ ಆಮ್ಲ, ಬ್ಯೂಟಿರಿಕ್ ಆಮ್ಲ, ಅಸಿಟಿಕ್ ಆಮ್ಲ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಅಸಿಟಿಕ್ ಆಮ್ಲ. ಅಸಿಟಿಕ್ ಆಸಿಡ್ ಅನ್ನ ನಾವು ವಿನೆಗಾರಲ್ಲಿ ಕಾಣಬಹುದು. ಅಸಿಟಿಕ್ ಆಸಿಡ್ ಅನ್ನ ವಿನೆಗಾರಲ್ಲಿ ನಾವು ಕಾಣಬಹುದು. ಅದೇ ರೀತಿ ಅಕ್ಸಾಲಿಕ್ ಆಮ್ಲ ಎಲ್ಲೆಲ್ಲಿ ಕಂಡು ಬರುತ್ತೆ? ಅಕ್ಸಾಲಿಕ್ ಆಮ್ಲ ಕಿತ್ತಳೆ ಹಣ್ಣು, ಕಿವಿ ಹಣ್ಣು. ಸೊ ಕಿವಿ ಹಣ್ಣು ಸುಮಾರು ಒಂದು ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಇದೆ ಕಿವಿ ಹಣ್ಣಿಗೆ. ಅದೇ ರೀತಿ ರಾಸ್ಬೆರಿ ಹಣ್ಣು, ಆಲೂಗಡ್ಡೆ. ಸೊ ಎಲ್ಲದರಲ್ಲೂ ಕೂಡ ನಾವು ಆಕ್ಸಾಲಿಕ್ ಆಮ್ಲ ಅಂತ ನಮಗೆ ಕಂಡು ಬರುತ್ತೆ. ಸೊ ಆಲೂಗಡ್ಡೆಗೆ ನ್ಯಾಷನಲ್ ವೆಜಿಟೇಬಲ್ ಅಂತ ಕರೀತಾರೆ. ರಾಷ್ಟ್ರೀಯ ಅಥವಾ ಏನು ತರಕಾರಿ, ನ್ಯಾಷನಲ್ ವೆಜಿಟೇಬಲ್ ಅಂತ ಆಲೂಗಡ್ಡೆಗೆ ನಾವು ಕರಿತೀವಿ. ಅದೇ ರೀತಿ ಬ್ಯೂಟಿರಿಕ್ ಆಮ್ಲ ಇದು ಹಾಲಿನ ಪದಾರ್ಥಗಳಲ್ಲಿ ಕಂಡು ಬರುತ್ತೆ. ಮೊಸರಾಗಿರ್ಬೋದು, ಬೆಣ್ಣೆ, ಎಲ್ಲದರಲ್ಲೂ ಕೂಡ ನಮಗೆ ಬ್ಯೂಟಿರಿಕ್ ಆಸಿಡ್ ಕಂಡು ಬರುತ್ತೆ. ಇನ್ನು ಸ್ಯಾಲಿಸಿಲಿಕ್ ಆಮ್ಲ ಇದು ಮೊಡವೆಗಳನ್ನು ಉಪಚರಿಸೋಕೆ, ಆಕ್ನೆ ಟ್ರೀಟ್ಮೆಂಟ್ಗೆ ಅಥವಾ ಏನು ನಮಗೆ ಗುಳ್ಳೆ ಅಥವಾ ಆಕ್ನೆ ಮೊಡವೆಗಳಂತ ಏನು ಕರಿತೀವಿ ಅದರ ಒಂದು ಟ್ರೀಟ್ಮೆಂಟ್ಗೆ ಸ್ಯಾಲಿಸಿಲಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ. ಐಸ್ ಕ್ರೀಮ್ ಈ ಕೆಳಗಿನ ಯಾವ ರೀತಿಯ ಕಲೀಲ್ ಗುಂಪಿಗೆ ಸೇರುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ನೊರೆ, ಪ್ರನಿಲಂಬನ ಅಥವಾ ಎಮಲ್ಷನ್, ಘನ, ಸಾಲ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಪ್ರನಿಲಂಬನ ಅಥವಾ ಎಮಲ್ಷನ್ ಗ್ರೂಪ್ಗೆ ಐಸ್ ಕ್ರೀಮ್ ಸೇರುತ್ತೆ. ಸ್ವಸಹಾಯಕ ಗುಂಪುಗಳ ಮೂಲಕ ಗ್ರಾಮೀಣ ಮಹಿಳೆಯರನ್ನ ಸಬಲಗೊಳಿಸಲು ಕರ್ನಾಟಕದಲ್ಲಿ ಪ್ರಾರಂಭಿಸಲಾದ ಕಾರ್ಯಕ್ರಮದ ಹೆಸರು ಅಥವಾ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಸೂಕ್ಷ್ಮ ಹಣಕಾಸು ಕಾರ್ಯಕ್ರಮ, ಮಹಿಳಾ ಸಬಲೀಕರಣ ಕಾರ್ಯಕ್ರಮ, ಸ್ತ್ರೀ ಶಕ್ತಿ ಕಾರ್ಯಕ್ರಮ, ಗ್ರಾಮೀಣ ಮಹಿಳೆಯರ ಕಲ್ಯಾಣ ಕಾರ್ಯಕ್ರಮ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮ. ಸೊ ಸ್ವಸಹಾಯಕ ಗುಂಪುಗಳು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೀವಿ ನಾವು. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, SHG ಅಂತ ಕರಿತೀವಿ. ಈ ಸ್ವಸಹಾಯಕ ಗುಂಪುಗಳ ಮೂಲಕ ಗ್ರಾಮೀಣ ಮಹಿಳೆಯರನ್ನ, ಸೊ ಭಾರತದಲ್ಲಿರುವಂತಹ ಅಥವಾ ಕರ್ನಾಟಕದಲ್ಲಿರುವಂತಹ ಗ್ರಾಮೀಣ ಮಹಿಳೆಯರನ್ನ ಅವರಿಗೆ ಒಂದು ಸಬಲಗೊಳಿಸೋಕೆ, ಫೈನಾನ್ಷಿಯಲಿ ಸ್ಟೇಬಲ್ ಮಾಡೋಕೆ ಕರ್ನಾಟಕದಲ್ಲಿ ಪ್ರಾರಂಭಿಸಲಾದ ಕಾರ್ಯಕ್ರಮದ ಹೆಸರು ಸ್ತ್ರೀ ಶಕ್ತಿ ಕಾರ್ಯಕ್ರಮ ಅಂತ ಆಗುತ್ತೆ. ಸೊ ಜಗತ್ತಿನಲ್ಲಿರುವಂತಹ ಒಟ್ಟು ಮಹಿಳೆಯರಲ್ಲಿ 17% ಮಹಿಳೆಯರು ಭಾರತದ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಗಾಂಧೀಜಿಯವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ಯಾವಾಗ ಭಾರತ ಅಭಿವೃದ್ಧಿ ಆಗುತ್ತೆ ಅಂದರೆ ಹಳ್ಳಿಗಳು ಅಭಿವೃದ್ಧಿ ಆದಾಗ ಭಾರತ ಅಭಿವೃದ್ಧಿ ಆಗುತ್ತೆ. ಯಾವಾಗ ಹಳ್ಳಿಗಳು ಅಭಿವೃದ್ಧಿ ಆಗುತ್ತೆ, ಮಹಿಳೆಯರಿಗೂ ಕೂಡ ಒಂದು ಸ್ವತಂತ್ರ ಕೊಟ್ಟಾಗ, ಅವ್ರಿಗೂ ಕೂಡ ಒಂದು ದುಡಿಯುವಂಥ ಶಕ್ತಿಯನ್ನು ಕೊಟ್ಟಾಗ ಹಳ್ಳಿಗಳು ಕೂಡ ಅಭಿವೃದ್ಧಿ ಆಗುತ್ತೆ. ಗ್ರಾಮೀಣ ಭಾಗದ ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರೋದು ಈ ಯೋಜನೆಯ ಉದ್ದೇಶ ಆಗಿರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಸಲ ವಿಧವೆಯರಿರ್ತಾರೆ ಅಥವಾ ಅವರಿಗೆ ಒಂದು ಗಂಡನಿಂದ ದೂರ ಬಂದಿರಬಹುದು ಅಥವಾ ಏನೋ ಒಂದು ಸಮಸ್ಯೆಗಳಾಗಿ ದೂರ ಇರ್ತಾರೆ. ಸೊ ಅವ್ರಿಗೆ ಒಂದು ದುಡಿಯೋಕೆ ಅವಕಾಶ ಇರಲ್ಲ ಅಥವಾ ಅವರಿಗೆ ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕಾಗತ್ತೆ. ಯಾಕಂತಂದ್ರೆ ಗಂಡನಿಂದ ದೂರ ಬಂದಾಗ ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ, ಯಾಕಂದ್ರೆ ಜೀವನ ಸಾಗಿಸ್ಬೇಕಾಗತ್ತೆ. ಅಂತ ಒಂದು ಮಹಿಳೆಯರನ್ನ ಗುರುತಿಸಿ ಅವರನ್ನ ಕೂಡ ಒಂದು ಮುಖ್ಯವಾಹಿನಿಗೆ, ಒಂದು ಮೇನ್ ಸ್ಟ್ರೀಮ್ಗೆ, ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗುತ್ತೆ. ಸಮಾಜದ ಮುಖ್ಯವಾಹಿನಿಗೆ ತರೋದಂದ್ರೆ ಏನು, ಅವ್ರಿಗೆ ಒಂದು ದುಡಿಯೋಕೆ ಅವಕಾಶವನ್ನ ಮಾಡಿಕೊಡೋದು. ಆ ದುಡಿಯೋದ್ರ ಮುಖಾಂತರ ಅವರ ಒಂದು ಜೀವನವನ್ನ ಅವರು ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದು ಈ ಯೋಜನೆಯ ಉದ್ದೇಶ ಆಗಿರುತ್ತೆ. ಸ್ವಸಹಾಯಕ ಗುಂಪುಗಳ ಮೂಲಕ ವಿವಿಧ ಉದ್ಯೋಗ ಕೈಗೊಳ್ಳಲು ಸರ್ಕಾರ ಸಹಾಯವನ್ನ ಕೂಡ ಮಾಡುತ್ತೆ. ಭಾರತದಲ್ಲಿ ಉದ್ಯೋಗ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳು: ರಾಷ್ಟ್ರೀಯ ಮಾದರಿ ಸರ್ವೇಕ್ಷಣಾ ಸಂಸ್ಥೆ, ಉದ್ದಿಮೆಗಳ ವಾರ್ಷಿಕ ಸರ್ವೇಕ್ಷಣೆ, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ, ಕೇಂದ್ರ ಅಂಕಿಅಂಶ ಸಂಸ್ಥೆ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ, ರಾಷ್ಟ್ರೀಯ ಮಾದರಿ ಸರ್ವೇಕ್ಷಣಾ ಸಂಸ್ಥೆ. ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ಭಾರತದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಅಥವಾ ಎಷ್ಟು ಜನ ಎಂಪ್ಲಾಯ್ಡ್ ಇದ್ದಾರೆ, ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ, ಸೊ ಎಲ್ಲ ಒಂದು ಡಾಟಾಗಳನ್ನು, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡುತ್ತೆ.
ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನ ಅಡಿಯಲ್ಲಿ ಈ ಒಂದು ರಾಷ್ಟ್ರೀಯ ಮಾದರಿ ಸರ್ವೇಕ್ಷಣಾ ಸಂಸ್ಥೆ ಕೆಲಸವನ್ನು ಮಾಡುತ್ತೆ. ಸಮ್ಟೈಮ್ಸ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಸೊ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಎಕ್ಸಾಂಪಲ್ ಕೊಡ್ತಾರೆ. ಎಕ್ಸಾಂಪಲ್ ಇವಾಗ ರಾಷ್ಟ್ರೀಯ ಮಾದರಿ ಸರ್ವೇಕ್ಷಣಾ ಸಂಸ್ಥೆಯನ್ನೇ ಎಕ್ಸಾಂಪಲ್ ತಗೊಳ್ಳೋಣ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ. ಭಾರತದಲ್ಲಿ ಪ್ರಸ್ತಾವಿಸಲಾದ ಸರಕು ಮತ್ತು ಸೇವಾ ತೆರಿಗೆಯು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಗುರಿ ಆಧಾರಿತ ಮೌಲ್ಯವರ್ಧಿತ ತೆರಿಗೆ, ಆಕರ ಆಧಾರಿತ ಮೌಲ್ಯವರ್ಧಿತ ತೆರಿಗೆ, ಬಂಡವಾಳ ಆಧಾರಿತ ಮೌಲ್ಯವರ್ಧಿತ ತೆರಿಗೆ, ವೆಚ್ಚ ಆಧಾರಿತ ಮೌಲ್ಯವರ್ಧಿತ ತೆರಿಗೆ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಗುರಿ ಆಧಾರಿತ ಮೌಲ್ಯವರ್ಧಿತ ತೆರಿಗೆ ಆಗಿರುತ್ತೆ. ಯಾವುದು ಭಾರತದಲ್ಲಿ ಏನು ಇವಾಗ ಪ್ರೆಸೆಂಟ್ ಇದೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವೇನು ಕರಿತೀವಿ ಅದೊಂದು ಗುರಿ ಆಧಾರಿತ ಮೌಲ್ಯವರ್ಧಿತ ತೆರಿಗೆ ಆಗುತ್ತೆ. ಸರಕು ಮತ್ತು ಸೇವಾ ತೆರಿಗೆಯಲ್ಲಿ 5 ವಿಭಿನ್ನ ಸ್ತರಗಳಿವೆ, 5 ಸ್ಲ್ಯಾಬ್ಸ್ ಇದೆ. ಸೊ ಎಕ್ಸಾಮಲ್ಲಿ ಕೇಳ್ತಾರೆ, ಸಮ್ಟೈಮ್ಸ್ ಎಕ್ಸಾಮ್ಸಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ, ನೆನ್ಪಿಟ್ಕೋಬೇಕು. 0%, 5%, 12%, 18% ಆ್ಯಂಡ್ 28%. ಸೊ ಶೇಕಡ 0 ಅಥವಾ 5%, 12%, 18% ಮತ್ತು 28%. ಸರಕು ಮತ್ತು ಸೇವಾ ತೆರಿಗೆ 2017ರಲ್ಲಿ ಭಾರತದಲ್ಲಿ ಜಾರಿಗೆ ಬರುತ್ತೆ. ಇಂಪಾರ್ಟೆಂಟ್ ಕೂಡ ಹೌದು. ಸಂವಿಧಾನಕ್ಕೆ 101ನೇ ತಿದ್ದುಪಡಿ ತರುವುದರ ಮುಖಾಂತರ ಇದನ್ನು ಜಾರಿಗೆ ತರಲಾಗುತ್ತೆ. ಕೇಂದ್ರ ಸರ್ಕಾರ ಪೋಷಣ್ ಅಭಿಯಾನವನ್ನು ಯಾವಾಗ ಆರಂಭ ಮಾಡಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು 2018, 2021, 2022, 2019. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ 2018. ಕೇಂದ್ರ ಸರ್ಕಾರ ಸೆಂಟ್ರಲ್ ಗವರ್ನಮೆಂಟ್ ಪೋಷಣ್ ಅಭಿಯಾನನ 2018ನಲ್ಲಿ ಸ್ಟಾರ್ಟ್ ಮಾಡುತ್ತೆ. 2018ರಲ್ಲಿ ಸ್ಟಾರ್ಟ್ ಮಾಡುತ್ತೆ. ನರೇಂದ್ರ ಮೋದಿಯವರು 2018ರಲ್ಲಿ ರಾಜಸ್ಥಾನದಲ್ಲಿ ಈ ಒಂದು ಪೋಷಣ್ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾರೆ. ರಾಜಸ್ಥಾನದಲ್ಲಿ ಪೋಷಣ್ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾರೆ. ಏನು ಈ ಯೋಜನೆಯ ಉದ್ದೇಶ ಅಂತಂದರೆ ದೇಶದ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಒಂದು ಮಾಲ್ ನ್ಯೂಟ್ರಿಷನ್ ಅಥವಾ ಅಪೌಷ್ಟಿಕತೆ ಏನಿದೆ ಆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡೋದು ಈ ಯೋಜನೆಯ ಉದ್ದೇಶ ಆಗಿರುತ್ತೆ. ಅಂದರೆ ಇವತ್ತು ಎಷ್ಟೊಂದು ಮಕ್ಕಳಲ್ಲಿ ಮತ್ತು ಎಸ್ಪೆಷಲಿ ಗರ್ಭಿಣಿಯರಲ್ಲಿ ಕೂಡ ನಮಗೆ ಒಂದು ನ್ಯೂಟ್ರಿಷನ್ನ ಕೊರತೆ ಕಂಡು ಬರುತ್ತೆ, ವೀಕ್ನೆಸ್ ಕಾಣ್ತಾರೆ. ಅಥವಾ ಹಳ್ಳಿಗಳಲ್ಲಿ ವಾಸ್ತಾ ಇರುವಂತಹ ಮಕ್ಕಳಲ್ಲಿ ಕೂಡ ಒಂದು ನ್ಯೂಟ್ರಿಷನ್ನ ಕೊರತೆ ಇರುತ್ತೆ. ಸೊ ಸರಿಯಾದ ನ್ಯೂಟ್ರಿಷನ್ ಸಿಗಲಿಲ್ಲ ಅಂದರೆ ಅವರಿಗೆ ಒಂದು ಬೆಳವಣಿಗೆ ಕೂಡ ಸರಿಯಾಗಿ ಆಗಲ್ಲ. ಸೊ ಎಲ್ಲವನ್ನ ಕೂಡ ಹೋಗಲಾಡಿಸೋದು ಈ ಯೋಜನೆಯ ಉದ್ದೇಶ ಆಗುತ್ತೆ. ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಮಸೂದೆ 2021 ಅಂದರೆ ಮತಾಂತರ ನಿಷೇಧ ಕಾಯ್ದೆ ಅಂತ ಸುಮಾರು ಜನ ಕರೀತಾರೆ. ಸುಮಾರು ಎಕ್ಸಾಂಪಲ್ ಕೂಡ SCಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತಾಂತರ ನಿಷೇಧ ಕಾಯ್ದೆ, ಕರ್ನಾಟಕದ ಮತಾಂತರ ನಿಷೇಧ ಕಾಯ್ದೆ ಅಪ್ಕಮಿಂಗ್ PSI ಎಕ್ಸಾಮಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ SC ಅಂತ ನಾವು ಅನ್ಬೋದು. ಸೊ ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಅಥವಾ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಮಸೂದೆ 2021 ಪ್ರಕಾರ ಮತಾಂತರ ಮಾಡುವವರನ್ನ, ಯಾರು ಮತಾಂತರ ಮಾಡ್ತಾರೆ ಅವರನ್ನ ಗರಿಷ್ಠ ಎಷ್ಟು ವರ್ಷ ಜೈಲು ಶಿಕ್ಷೆಗೆ ಗುರಿಪಡಿಸುವಂತಹ ಅವಕಾಶ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇವನ್ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಪ್ರಶ್ನೆ ಬರಬಹುದು. ಆಯ್ಕೆಗಳು 10 ವರ್ಷ, 12 ವರ್ಷ, 15 ವರ್ಷ, 20 ವರ್ಷ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಗರಿಷ್ಠ 10 ವರ್ಷದಷ್ಟು ಅವರಿಗೆ ನಾವು ಜೈಲಿಗೆ ಕಳಿಸಬಹುದಾಗತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮತಾಂತರಗೊಳಿಸಿದರೆ. ಸೊ ಸುಮಾರು ಮತಾಂತರ ಹೇಗಾಗುತ್ತೆ ಅಂದರೆ ಆಸೆ ಅಥವಾ ಆಮಿಷವನ್ನು ಒಡ್ಡಿ ಮತಾಂತರ ಮಾಡುವಂಥ ಸಾಧ್ಯತೆ ಇರುತ್ತೆ. ಎಕ್ಸಾಂಪಲ್, ಬಡತನ ಜಾಸ್ತಿ ಇತ್ತು ಅಂತಂದರೆ ನೀವೊಂದು ಉದ್ಯೋಗದ ಅವಕಾಶ ಕೊಡ್ತೀವಿ, ಹಣದ ಒಂದು ಆಮಿಷವನ್ನು ಕೊಡ್ತಾರೆ. ಅಥವಾ ಇಲ್ಲಾಂದರೆ ಹೊರದೇಶದಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತೀವಿ. ಕೆಲವೊಂದು ಇಂತಹ ಆಮಿಷಗಳನ್ನು ಒಡ್ಡಿ ಬಲವಂತದ ಒಂದು ಮತಾಂತರ ಕೂಡ ಒಂದು ಕಡೆ ಆದರೆ ಆಮಿಷದ ಮುಖಾಂತರ ಕೂಡ ಮತಾಂತರ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಏನಾದರೂ ಮತಾಂತರಗೊಳಿಸಿದ್ರೆ 3 ರಿಂದ 10 ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಹಾಗೆ 50,000 ರೂಪಾಯಿಯಷ್ಟು ದಂಡವನ್ನು ಹಾಕಲಾಗುತ್ತೆ. ಇನ್ನು ಸಾಮೂಹಿಕ ಮತಾಂತರ ಪ್ರಕರಣದಲ್ಲಿ ಸಾಮೂಹಿಕವಾಗಿ ಒಂದು ಹಳ್ಳಿಯಲ್ಲಿ ಒಂದು ಭಾಗ ಇರುತ್ತೆ, ಆ ಒಂದು ಭಾಗದಲ್ಲಿ ಒಂದು 100 ಜನ ಇದ್ದಾರೆ ಅಂತಂದರೆ ಆ 100 ಜನನ ಕೂಡ ಸಾಮೂಹಿಕವಾಗಿ ಮತಾಂತರ ಮಾಡಿದ್ರೆ 3 ರಿಂದ 10 ವರ್ಷ ಜೈಲು ಶಿಕ್ಷೆಯನ್ನು ಕೊಡಲಾಗುತ್ತೆ ಅವ್ರಿಗೆ, ಯಾರು ಮತಾಂತರ ಮಾಡಿದವ್ರಿಗೆ. ಹಾಗೆ 1 ಲಕ್ಷದಷ್ಟು ದಂಡವನ್ನು ವಿಧಿಸಲಾಗುತ್ತೆ.
ವ್ಯಕ್ತಿಯೊಬ್ಬ ಪಶ್ಚಿಮದ ಕಡೆಗೆ ನಡೆಯುತ್ತಾ ಸಾಗಿದ. ಕೆಲವು ಕಾಲ ನಡೆದು ನಂತರ ಅವ ಬಲಕ್ಕೆ ತಿರುಗಿದ. ಪ್ರಯಾಣ ಮುಂದುವರಿಸುತ್ತಾ ಪುನಃ ಬಲಕ್ಕೆ ತಿರುಗಿದ. ನಂತರ ಎಡಕ್ಕೆ ತಿರುಗಿದ. ಈಗ ಅವನ ಎದುರಿಗಿರುವ ದಿಕ್ಕು ಯಾವುದು ಅಂತ. ಇದೊಂದು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆ ಆಗಿರುತ್ತೆ. ದಿಕ್ಕುಗಳಿಗೆ ಸಂಬಂಧಿಸಿದ ಪ್ರಶ್ನೆ ಆಗಿರೋದ್ರಿಂದ ಪ್ರಥಮ ಬಾರಿಗೆ ದಿಕ್ಕುಗಳ ಪರಿಕಲ್ಪನೆ ನಮಗೆ ಬೇಕಾಗುತ್ತೆ. ಸೊ ಈ ಒಂದು ಲೈನನ್ನು ಅಬ್ಸರ್ವ್ ಮಾಡಿ. ಈ ಕಡೆ ಉತ್ತರ ಇರುತ್ತೆ, ಈ ಕಡೆ ದಕ್ಷಿಣ. ಹೌದಲ್ವಾ? ಉತ್ತರ ದಕ್ಷಿಣ. ಸೊ ಇನ್ನೊಂದು ಪಶ್ಚಿಮ ಪೂರ್ವ. ಕಡೆ ಈ ಕಡೆ ಪೂರ್ವ ಇರುತ್ತೆ, ಈ ಕಡೆ ಪೂರ್ವ, ಈ ಕಡೆ ಪಶ್ಚಿಮ ಇರುತ್ತೆ. ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ವ್ಯಕ್ತಿಯೊಬ್ಬ ಏನು ಮಾಡ್ತಾನೆ, ಪಶ್ಚಿಮದ ಕಡೆಗೆ ನಡೆಯುತ್ತಾ ಹೋಗ್ತಾನೆ. ಸೊ ಇಲ್ಲೊಂದು ಎರೋ ಮಾರ್ಕನ್ನು ಅಬ್ಸರ್ವ್ ಮಾಡಿ. ಪಶ್ಚಿಮದ ಕಡೆಗೆ, ಹೌದಲ್ವಾ? ಪಶ್ಚಿಮದ ಕಡೆಗೆ ನಡೆಯುತ್ತಾ ಹೋಗ್ತಾನೆ. ನಂತರ ಅವ ಬಲಕ್ಕೆ ತಿರುಗ್ತಾನೆ. ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾನೆ, ಬಲಕ್ಕೆ ತಿರುಗ್ತಾನೆ. ಬಲಕ್ಕೆ ತಿರುಗಿ ಏನು ಮಾಡ್ತಾನೆ, ಪ್ರಯಾಣವನ್ನು ಮುಂದುವರಿಸ್ತಾ ಪುನಃ ಏನು ಮಾಡ್ತಾನೆ, ಇಲ್ಲಿ ಬಂದ ಮೇಲೆ ಮತ್ತೆ ಬಲಕ್ಕೆ ತಿರುಗ್ತಾನೆ. ಮತ್ತೇನು ಮಾಡ್ತಾನೆ, ಇಲ್ಲಿ ಬಂದ ಮೇಲೆ ಎಡಕ್ಕೆ ತಿರುಗ್ತಾನೆ. ಹಾಗಾದರೆ ಇವಾಗ ಆ ವ್ಯಕ್ತಿಯ ಯಾವ ಎದುರಿಗಿರುವ ದಿಕ್ಕು ಯಾವುದು ಅಂತ ಈ ಒಂದು ಪಾಯಿಂಟ್ಗೆ ಬಂದ ಮೇಲೆ ಅವನ ಎದುರಿಗಿರುವ ದಿಕ್ಕು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 1 ಉತ್ತರ ಆಗುತ್ತೆ. ಉತ್ತರ ದಿಕ್ಕಿಗೆ ಇರ್ತಾನೆ. ಸೊ ಈ 2 ಡಯಾಗ್ರಾಮ್ಗಳನ್ನು ಅಬ್ಸರ್ವ್ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 3 ಶಿಕ್ಷಕರು 62, 132, 237 ಕತೆ ಪುಸ್ತಕಗಳನ್ನು ಕೊಂಡುಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಅವುಗಳನ್ನು ಸಮಾನವಾಗಿ ಹಂಚುತ್ತಾರೆ. ಹೀಗೆ ವಿತರಿಸಿದ ನಂತರ ಎಲ್ಲ ಶಿಕ್ಷಕರ ಬಳಿಯೂ ಉಳಿದ ಪುಸ್ತಕಗಳ ಸಂಖ್ಯೆ ಒಂದೇ ರೀತಿ ಇರುತ್ತೆ. ಹಾಗಿದ್ರೆ ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 3 ಶಿಕ್ಷಕರಿದ್ದಾರೆ. ಆ ಶಿಕ್ಷಕರು ಕಥೆ ಪುಸ್ತಕಗಳನ್ನು ಕೊಂಡ್ಕೊಂಡ್ಬರ್ತಾರೆ. ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಹಂಚ್ತಾರೆ, ಸಮಾನವಾಗಿ ಹಂಚ್ತಾರೆ. ಹಾಗೆ ಕೊನೆಯದಾಗಿ ಎಲ್ಲ ಶಿಕ್ಷಕರ ಬಳಿಯೂ ಉಳಿದ ಪುಸ್ತಕಗಳ ಸಂಖ್ಯೆ ಒಂದೇ ರೀತಿ ಇರುತ್ತೆ. ಒಬ್ಬರ ಬಳಿ 2 ಇದ್ದರೆ ಇನ್ನೊಬ್ಬರ ಬಳಿ 2 ಇರುತ್ತೆ, ಇನ್ನೊಬ್ಬರ ಬಳಿ ಕೂಡ 3 ಇರುತ್ತೆ, 2 ಇರುತ್ತೆ, ಒಂದೇ ರೀತಿ ಇರುತ್ತೆ. 2, 2, 2 ಈ ರೀತಿ ಎಕ್ಸಾಂಪಲ್ ಒಂದೇ ರೀತಿ ಇರುತ್ತೆ. ಹಾಗಿದ್ರೆ ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಸೊ ಇಲ್ಲಿ ನೋಡಿ 62 - m ಅಂತ ಬರ್ಕೋಬೇಕು. ಸೊ ಈ ರೀತಿಯಾದಂಥ ಒಂದು ಇಕ್ವೇಶನ್ ಅನ್ನು ನಾವು ಬರ್ಕೋಬೇಕಾಗುತ್ತೆ. 62 - m, 132 - m, 237 - m. ಸೊ ಇದಾದ್ಮೇಲೆ ಏನಾಗುತ್ತೆ, ಸೊ ಇದರಲ್ಲಿ ಮೈನಸ್ ಮಾಡಬೇಕು. ಈ ಇಕ್ವೇಶನ್ ಅಲ್ಲಿ ಇದನ್ನ ಮೈನಸ್ ಮಾಡೋಣ. 62m - m ಮೈನಸ್ 132 - m ಅನ್ನ ಇಲ್ಲಿ ಮೈನಸ್ ಮಾಡಬೇಕಾಗತ್ತೆ. 62 - m ಮೈನಸ್ ಇಲ್ಲಿ ಬ್ರ್ಯಾಕೆಟನ್ನು ನಾವು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, -132 + m ಬರುತ್ತೆ. ಈ ಎಮ್ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಇಲ್ಲಿ ವಿಜಾತಿಯ ಚಿಹ್ನೆಗಳಿದೆ. ಈ ಎಮ್ ಕ್ಯಾನ್ಸಲ್ ಆದರೆ ಎಷ್ಟು ಬರುತ್ತೆ, 132 ಅಲ್ಲಿ 62 ಮೈನಸ್ ಮಾಡಿದ್ರೆ ನಮಗೆ 70 ಬರುತ್ತೆ. ಸೊ ಇಲ್ಲಿ 70 ಬರುತ್ತೆ, ಹೌದಲ್ವಾ? ನೆಕ್ಸ್ಟ್ 132 - m ಅಲ್ಲಿ 237 - m ಅನ್ನು ನಾವು ಮೈನಸ್ ಮಾಡಬೇಕಾಗುತ್ತೆ. 132 - m ಮೈನಸ್ ಇನ್ ದ ಬ್ರ್ಯಾಕೆಟ್ 237 - m. ಅರ್ಥ ಆಗ್ತಾ ಇದೆ ಅಲ್ವಾ? ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡ್ಕೋಬಹುದು ವಿಡಿಯೋನ. ಸೊ 132 - m ಈ ಬ್ರ್ಯಾಕೆಟನ್ನು ಸಾಲ್ವ್ ಮಾಡಿದ್ರೆ -237 ಮೈನಸ್ ಇಂಟು ಮೈನಸ್ ಪ್ಲಸ್ m. ಈ ಎಮ್ ಕ್ಯಾನ್ಸಲ್ ಆಗುತ್ತೆ. ಸೊ 237 ಅಲ್ಲಿ 132 ಮೈನಸ್ ಮಾಡಿದ್ರೆ 105 ಬರುತ್ತೆ, 105 ಬರುತ್ತೆ. ಇವಾಗ 70 ಮತ್ತು 105ರ ನಾವು ಮ.ಸ.ಅ ಕಂಡುಹಿಡಿಬೇಕಾಗುತ್ತೆ. 70 ಮತ್ತು 105ರ ಮ.ಸ.ಅ. ಸೊ ಎಲ್ರಿಗೂ ಕೂಡ ಬರ್ತಾ ಇರುತ್ತೆ ಮ.ಸ. 5ರ ಮಗ್ಗಿಯಿಂದ ನಾವು ಮ.ಸ.ಅನ್ನು ಕಂಡುಹಿಡ್ಕೊಳ್ಳೋಣ. ಎಷ್ಟು ಬರುತ್ತೆ, 5 14 70, ಹೌದಲ್ವಾ? 5 21 105. ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ 7ರ ಮಗ್ಗಿಯಿಂದ 7 2 14, 7 3 21. ಸೊ 5 × 7 ಎಷ್ಟಾಗುತ್ತೆ, 7 5 35. ಸೊ ಆ ಒಂದು ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. 35 ವಿದ್ಯಾರ್ಥಿಗಳು ಆ ತರಗತಿಯಲ್ಲಿ ಇರ್ತಾರೆ. ಈ ಕೆಳಗಿನ ಚಿತ್ರದಲ್ಲಿ ಒಟ್ಟು ಎಷ್ಟು ಚೌಕಗಳಿವೆ ಅಂತ ಕೇಳಿದ್ದಾರೆ. ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ, ಸೊ ಮೊದಲು ಎಷ್ಟು ಕಂಬ ಸಾಲುಗಳಿದೆ ಅಂತ ಬರ್ಕೊಳ್ಳೋಣ. 1 ಕಂಬ ಸಾಲಿದೆ, 2 ಕಂಬ ಸಾಲಿದೆ, 3 ಕಂಬ ಸಾಲಿದೆ, 4 ಕಂಬ ಸಾಲಿದೆ. ಇನ್ನು ಎಷ್ಟು ಅಡ್ಡ ಸಾಲಿದೆ ಅಂತ ಬರ್ಕೊಳ್ಳೋಣ. 1 ಅಡ್ಡ ಸಾಲಿದೆ, ಹೌದಲ್ವಾ? 2ನೇ ಅಡ್ಡ ಸಾಲು 2, 3ನೇ ಅಡ್ಡ ಸಾಲು 3, 4ನೇ ಅಡ್ಡ ಸಾಲು 4. ಇವಾಗ ಮಲ್ಟಿಪ್ಲಿಕೇಶನ್ ಮಾಡೋಣ. 1 × 1 ಎಷ್ಟಾಗುತ್ತೆ, 1 × 1 1 ಆಗುತ್ತೆ, ಪ್ಲಸ್ ನೆಕ್ಸ್ಟ್ 2 × 2, 2 × 2 ಎಷ್ಟಾಗುತ್ತೆ, 4 ಆಗುತ್ತೆ. 3 × 3 ಇಲ್ಲಿ ಎಷ್ಟಾಗುತ್ತೆ, 9 ಆಗುತ್ತೆ. 4 × 4 ಎಷ್ಟಾಗುತ್ತೆ, 16 ಆಗುತ್ತೆ. 1 + 4 + 9 + 16 ಎಷ್ಟಾಗುತ್ತೆ, 30 ಆಗುತ್ತೆ, ಹೌದಲ್ವಾ? ಸೊ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟಿರುತ್ತೆ ಅಂದರೆ 30 ಇರುತ್ತೆ. ಸೊ ಇದನ್ನ ಈಸಿಯಾಗಿ ಶಾರ್ಟ್ಕಟ್ಟಲ್ಲಿ ಈ ರೀತಿಯಾಗಿ ಸಾಲ್ವ್ ಮಾಡಬಹುದು. ಸೊ 30 ಚೌಕಗಳು ಇರುತ್ತೆ. ಸೊ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೊ ಬೇಕಾದರೆ ಕೌಂಟ್ ಮಾಡಿ ಕೂಡ ನೀವು ಚೆಕ್ ಮಾಡ್ಬೋದು.
ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ಕೆಳಗಡೆ ಒಂದು ರೆಡ್ ಕಲರ್ ಬೆಲ್ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮುಂದ್ಗಡೆ ಒಂದು ಗಂಟೆಯ ಚಿತ್ರ ಇದೆ, ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ PC ಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ. ಯಾಕಂತಂದರೆ 1300ಕ್ಕಿಂತ ಅಧಿಕ ಪ್ರಶ್ನೆಗಳನ್ನು ವಿವರಣೆ ಸಹಿತ ಆಲ್ರೆಡಿ ಡಿಸ್ಕಸ್ ಮಾಡಿರ್ತೇವೆ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ PSI ಆಗಿರ್ಬೋದು, PC, ಮುಂದಿನ ಒಂದು PDO ಎಕ್ಸಾಮ್ಸ್ಗಳು, ಸೆಕ್ರೆಟರಿ ಗ್ರೇಡ್ 1 ಯಾವುದೇ ಎಕ್ಸಾಮ್ಸ್ಗಳು ಇದ್ರೂ ಕೂಡ GK ರಿಲೇಟೆಡ್ ಆದಂಥ ಪೇಪರ್ಗೆ ಆರಾಮಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರುಪೀಸ್ಗೆ PSI ಕೋರ್ಸನ್ನು, 450 ರುಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ಗಳ ಮಂತ್ಲಿ ಕಾಂಪಿಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವನ್ ಎಸ್ಸೆ ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ರಿಜಿಸ್ಟರ್ ಆಗುವ ವಿಧಾನ 850 ಆರ್ 450 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ PSI 2022 ಆರ್ PC 2022 ಅಂತ ಹೇಳಿ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.